ಓಂ ಶ್ರೀ ರಾಘವೇಂದ್ರಾಯ ನಮಃ. ಒಂಥರ ನಮ್ದು ಹೇಗಿರ್ತಾ ಇದ್ದ ಪ್ರಜ್ಞೆ ಕೋಲಾರದಲ್ಲಿ ಮಾತಾಡ್ತಾ ಅದು ಬರೀ ಬೂದಿ ನೀರು ಇಟ್ಟು ಬೂದಿ ಆಗ್ತದೆ. ಮಾತಾಡ್ತಾ ಮಮ್ಮೇ ಮಾಡಿಬಿಟ್ಟು ಬೂದಿ ನೀರು ಕೊಡುತ್ತ ಏನಾಗಲಿ ಹೇಳು ಅದೊಂದು ಅವ್ರಿಗೆ ಏನೋ ಕಾಯಿಲೆ ಇತ್ತು ವಾಸನೆ ಇತ್ತು ಬೂದಿ ನೀರು ನಾವು ಕೊಡ್ತಿದ್ವಿ ಮೈ ಮಾಡಿ ಆಗ್ತದೆ ನಮ್ಗೆ ಅವನ ರವೀಂದ್ರ ತಗೊಂಡ್ಬಂದ್ಕೊಂಡೆ ನಾನು ಜೋಸ್ ಅಂತ ಕುಡಿಯೋಕೆ ಹೋಗ್ತಾ ಇದ್ದೀನಿ ಮಾತಾಡ ಏನು ಹಿಂಗೆ ಅಂತ ಬರ್ತಾರ ಜೇನುತುಪ್ಪ ರವೀಂದ್ರ ಬೇಡ ಏನೋ ಇದು ಅವನು ಜ್ಯೂಸ್ ಕೊಟ್ಟಲ್ಲ ಅದೇ ಥರ ಇದೆ ಕುಡಿತೀನಿ ಒಳಗಡೆ ಹೋಗ್ತಾ ಇಲ್ಲ ಇದೇ ಮೈ ನಾಳೆಗಾಲ ಅಂತ ಬರ್ತಾ ಇದ್ದಾರೆ ಜೇನುತುಪ್ಪ ಜೇನುತುಪ್ಪ ಕೊಡ್ತಾ ಇದ್ದೀವಿ ನಾವು ಜೇನುತುಪ್ಪ ಅಂತ ಹೇಳ್ಬೇಕು ಬಾರ್ದು. ಆಮೇಲೆ ಆ ಜೇನುತುಪ್ಪನ ಹೆಣ್ಮೇಲೆ ಯಾರ ಮಟ್ಟಕ್ಕೆ ಕೊಟ್ಟು ಹೋಗ್ಬೇಡಿ, ನೀವು ಯಾರು ಹೋಗ್ಕೊಡಿ ಒಂದ್ಸಲ ಎಲ್ಲನೇ ಕೊಡ್ಬೋದು. ಈ ಹಳೆ ಮನೆ ಇದ್ದಾಗ ಮಾತಾಡ್ತಾ ಈ ಬಾಟ್ಲ ಸಗಡಕ್ತರನೇ ಇರುತ್ತೆ. ನೀರು ತಿಳ್ಕೊಂಡು ಕುಡಿದ್ರೆ ಎಲ್ಲ ಮನೆ ಎಣ್ಣೆಣ್ಣೆ ಒಳಗಡೆ ನೀರದು ಎಣ್ಣೆಣ್ಣೆ ಪಕ್ಕದ ಎಣ್ಣೆಣ್ಣೆ ಇರ್ತದೆ. ಕೇಸರಿ ಬಾತಲ್ಲಿ ಆ ನಿವಾಸ್ ಬಾಬು ಫ್ರೆಂಡ್ ಅವನು ಮದುವೆ ಹೋದಾಗ ಹೋಟೆಲಿಗೆ ಹೋದಾಗ ಕೇಸರಿ ಬಾತಲ್ಲಿ ಜಿರ್ಲೆ ಇಲ್ಲ ತಿನ್ಲಿಲ್ಲ ಅರ್ಧ ತಿಂದಿದ್ದೀವಿ. ನಿಮಗೆ ರೆಕ್ಕೆ ಅಲ್ಲ ಅದೇನೋ ನಾವು ಜಿರ್ಲೆ ಹೋದ ಹಾಗೆ ಬೇರೆ ಕೊಡ್ತೀವಿ ಅಂದ್ರೆ ಬೇರೆ ತರ್ತಾ ಇಲ್ಲ. ಅದು ಒಂದೇ ಪಾತ್ರೆ ಅಲ್ವಾ, ಅದು ಆಗತ್ತಂತ ಬಿಟ್ಟಿದ್ದೀವಿ. ಕುಡಿಯೋಕೆ ಆಗ್ತಾ ಇಲ್ಲ ಯಾಕಂದ್ರೆ ಸಿಕ್ಕಾಪಟ್ಟೆ ಖಾರ ಆಗ್ತಾ ಇದೆ ಚಿಕ್ಕಮ್ಮ ಅಂತ ನಮ್ಮ ಚಿಕ್ಕಪ್ಪ ಕೇಳಿದ್ರು ನೀನೇನು ಹಾಕಿದ್ದೆ ಅಂತ. ಅದು ಪಕ್ಕ ನೀವು ಇಟ್ಟಿದ್ದಾಳೆ ಕಾಫ್ ಪುಡಿ ಅದೇ ಕಾಫ್ ಪುಡಿ ಎಲ್ಲ ಕಡೆ ಅದೊಂದು ನೆಸರು ಪುಡಿ ನೆಸರು ಪುಡಿ ಹಾಕ್ತಾರೆ. ಇನ್ನೊಂದು ಥರ ಹೋದಾಗ ಕಾಫಿ ಕುಡಿದು ಬರೇ ಮೊಸರು ಗಡ್ಡೆಗಳು ಚಿಕ್ಕಮ್ಮ ಇದು ಯಾವ್ದು ಹಾಕಿತ್ತು ಅದೇ ಪಕ್ಕದಲ್ಲಿ ಹಾಲು ಇಟ್ಟಿದ್ದು ಅದು ಹಾಲು ಹಾಲ ಕಡೆ ಮೊಸರು ಆ ಮೊಸರು ಕಾಫಿ ಕುಡಿದು ಬಡತನ ಹೇಗಿತ್ತು ಅಂದರೆ ಫಸ್ಟು ಸಾರು ಮಾಡ್ಬಿಡೋದು. ಆ ಸಾರನ್ನು ಹೊರಡ್ಕೊಳ್ಳೋದು ತುಂಬ್ತಾ ಇದ್ವಿ. ಆಮೇಲೆ ಅನ್ನ ಮಾಡ್ತೀವಿ. ಇಂಥ ಸಿಮೆಂಟ್ ನೆನೆದ್ಮೇಲೆ ನಾವು ಊಟ ಮಾಡಿದ್ವಿ. ಎಂಥ ಬಡತನ ಲೆಕ್ಕ ಸಿಮೆಂಟ್ ಮೇಲೆ ಅನ್ನ ಕರ್ಕೊಂಡು ಊಟ ಮಾಡಿದ್ವಿ. ಎಲೆಗೆ ಕರ್ಕೋಗತ್ತಿಲ್ಲ. ಆ ಅನುಭವ ಇದ್ದರೆ ನಮಗೆ ಅದೆಲ್ಲ ಕಷ್ಟಪಟ್ಟ ಅನುಭವ ಇದ್ದರೆ ನಮಗೆ ಸಿಮೆಂಟ್ ಇದ್ರೆ ಏನೋ ಒಂಥರ ಬಡತನ ಆದ್ರೂ ಏನೋ ಒಂಥರ ನಾವೆಲ್ಲದಕ್ಕೂ ರೆಡಿ ಇರ್ತೀವಿ. ಖಾರ ಮಣ್ಣು ತಿಂದಾಕ್ತೀವಿ. ಗೋಡೆ ಕೆರೆದು ಬಿಟ್ಕೊಂಡು ಇದೆಲ್ಲ ಚರಂಡಿ ಆದಾಗ ಆಯ್ತು. ಪೈಪ್ ಇಡ್ಬೋದು, ದೊಡ್ಡ ಪೈಪ್ ಹಂಗೆ ಕೆರೆದು ಬಿಡೋದು ಮಣ್ಣು ತಿಂತಿದ್ದ ಅವಾಗ ಏನು ಇರ್ಬಾರು. ಈ ಮನೇಲಿ ಬರೀ ಮಣ್ಣು ನಿಮಗೆಲ್ಲ ಹೆಣ್ಮಕ್ಳು ಹೂ ಎಲ್ಲ ತಿಂದಾಕ್ತಿರ್ತದೆ. ಹೊಸು ತಡೆಯಕ್ಕೆ ಆಗ್ತದೆ. ಏನು ಅಯ್ಯಪ್ಪ ಬರೋ ಬಾಳೆ ಮುರಿದ್ರೆ ಬಂದ್ಬಿಡ್ತೀವಿ. ಅಯ್ಯಪ್ಪ ಶಬ್ದ ರೂಪದಲ್ಲಿ ಅಸಹ್ಯ ಪಡ್ತಾರೆ. ನಾವು ನಿಮ್ಮ ಜೀವನದಲ್ಲಿ ಕಷ್ಟ ಬಿದ್ದರೆ ಏನಪ್ಪ ಏನು ಒಂದು ಪಾಯಖಾನೆ ಇದೆ ಅಂತಾರೆ, ಅನ್ನನೇ ತಿನ್ನೋದು ಅದು ಹೋಗ್ಬಿಡ್ತಾರೆ. ಅದ್ರಲ್ಲಿ ಅಭ್ಯಾಸ ಇಲ್ಲ. ಬರೀ ಪಾಯಖಾನೆ ನೋಡಿಲ್ಲ, ಆ ಶಬ್ದಕ್ಕೆ ಅಪ್ಪ ಅಕ್ಕರಕ್ಕೆ ಬರ್ತಾರೆ. ಮಗಳ ಜೀವನದಲ್ಲಿ ಏನು ಕಷ್ಟ ಬಿದ್ದಿಲ್ಲ ಅಂತ ಅರ್ಥ ಅಲ್ವ. ತಂಗಡನ್ನ ತಿಂದಿರಬೇಕು, ಪಾಯಖಾನೆ ಮುದ್ದೆ ತಿಂದಿರಬೇಕು, ಯಾವ್ದಾದ್ರು ಕೆಟ್ಟ ನೀರನ್ನು ಕುಡಿದ್ರು ಅದೆಲ್ಲ ಅನುಭವ ಇದ್ದರೆ ನನ್ನ ಊಟ ಮಾಡುವಾಗ ಬೇಕಾದ್ರೆ ನೀವು ವಾಂತಿ ಮಾಡ್ತೀವಿ. ನಾನು ಆರಾಮಾಗಿ ಊಟ ಮಾಡ್ತೀನಿ. ಅಲ್ಲೇ ಆಗ್ಬೇಕಾದ್ರೆ ಮಗು ಬೇರೆ ಆಗೋದು ಆರಾಮಾಗಿ ಊಟ ಮಾಡ್ತೀನಿ. ಅದು ನಿಮ್ಮ ಧ್ಯಾನ ಮಾಡೋದು ನಿಮ್ಮ ಕೈಲಾಗುತ್ತೆ. ಒಂದ್ಸಲ ರಾಮಕೃಷ್ಣ ಪರಮಹಂಸರು ನನ್ನ ಅಂತರಂಗ ಶಕ್ತಿ ಹೇಗಿದೆ ಪರೀಕ್ಷೆ ಮಾಡೋಕ್ಕೋಸ್ಕರ ರೆಸಾರ್ಟ್ಗೆ ಹೋಗ್ಬಿಟ್ಟು ಕ್ಲೀನಾಗಿ ತೊಳೆದು ತಮ್ಮ ಕೂದಲು ತೊಳಿತಾ ಇರುತ್ತೆ. ಅವ್ರು ಏನೂ ಆಗ್ತಾ ಇಲ್ಲ. ಆಹಾ ನಾನು ಸರಿಯಾಗಿದ್ದಾರಪ್ಪ ಅಂತ ಹೇಳ್ಕೊಳುತ್ತೆ ರಾಮಕೃಷ್ಣ ಪರಮಹಂಸರು.